ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅನ್ನವಿಟ್ಟ ಸಂತನ ಅರಣ್ಯ ರೋದನ. ಅನ್ನವಿಟ್ಟ ಸಂತನನ್ನು ರಾಷ್ಟ್ರದ್ರೋಹದ ಕೇಸ್ನ ಅಡಿಯಲ್ಲಿ ಜೈಲಿಗೆ ಕಳಿಸಿತ್ತು ಬಾಂಗ್ಲಾದೇಶದ ಸರ್ಕಾರ. ಏನಪ್ಪ ಇದು ವಿಷಯ ಅನ್ನೋದನ್ನ ನಾನಿವಾಗ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇತ್ತೀಚೆಗೆ ಶೇಖ್ ಹಸೀನಾ ಅವರ ಸರ್ಕಾರ ಏನಿತ್ತು ಅದು ಅರಾಜಕತೆ ಸೃಷ್ಟಿಯಾಗಿ, ಅಂದ್ರೆ ಮೀಸಲಾತಿಯ ಹೋರಾಟದಿಂದ ಅರಾಜಕತೆಯನ್ನ ಸೃಷ್ಟಿ ಮಾಡಿದಂತ ಸ್ಟೂಡೆಂಟ್ ಮೂವ್ಮೆಂಟ್ ಏನಿದೆ ಅದರಿಂದಾಗಿ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಪಲಾಯನ ಮಾಡಿ ಬಂದು ಭಾರತದಲ್ಲಿ ರಾಜಾಶ್ರಯವನ್ನ ಪಡ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಹೋಯ್ತು. ಇವಾಗವರೆಗೂ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಅಂದ್ರೆ 205 ಪ್ರದೇಶಗಳಿಗೂ ಹೆಚ್ಚಿನ ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ. ಹಾಗಾಗಿ ಆ ದೌರ್ಜನ್ಯವನ್ನ ವಿರೋಧಿಸೋದಕ್ಕೋಸ್ಕರ ಮತ್ತೆ ಈಗ ಶೇಖ್ ಹಸೀನಾ ಅವರು ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿರ್ತಾರೆ. ಅವರ ಆ ರಾಷ್ಟ್ರಪತಿಯವರನ್ನ ಅಂದ್ರೆ ಅಲ್ಲಿನ ಪ್ರೆಸಿಡೆಂಟ್ ಅಧ್ಯಕ್ಷರೇನಿದ್ದಾರೆ, ಬಾಂಗ್ಲಾದೇಶದ ಅಧ್ಯಕ್ಷರು, ಅವರನ್ನ ಕೆಳಗಿಳಿಸ್ಬೇಕು ಅಂತ ಮತ್ತೆ ಹೋರಾಟ ಆಗುತ್ತೆ. ಈ ಹೋರಾಟದಲ್ಲಿ ಹಿಂದೂಗಳ ಮೇಲೆ ಅತ್ಯಧಿಕವಾಗಿ ದೌರ್ಜನ್ಯ ಆಗ್ತಾ ಇದೆ. ಹಿಂದೂಗಳ ಒಂದು ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡ್ತಕ್ಕಂಥದ್ದು, ಅವರ ಮನೆಗಳಿಗೆ ಬೆಂಕಿ ಹಚ್ಚತಕ್ಕಂಥದ್ದು, ಈ ತರದ್ದು ತುಂಬಾ ಕೃತ್ಯಗಳು ಅಲ್ಲಿ ನಡೀತಾ ಇರತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ಆಗ ಇಸ್ಕಾನ್ ಸಂಸ್ಥೆ ಏನಿದೆಯಲ್ಲ, ಬಾಂಗ್ಲಾದೇಶದ ಇಸ್ಕಾನ್ ಸಂಸ್ಥೆ ಇದರ ವಿರುದ್ಧ ಒಂದು ಬೀದಿಗಿಳಿದು ಹೋರಾಟವನ್ನ ಮಾಡುತ್ತೆ. ಅಂದ್ರೆ ಇವತ್ತು ಚಿತ್ತಗಾಂವ್ ಅಂತ ಏನ್ ಹೇಳ್ತಾರೆ, ರಂಗಪುರ, ಇಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಗಳು ನಡೆಯುವಾಗ ಕೇಸರಿ ಧ್ವಜವನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳುವಂತಹ ಒಂದೇ ಏಕಮೇವ ಕಾರಣದಿಂದ ಚಿನ್ಮಯ ಕೃಷ್ಣದಾಸ ಬ್ರಹ್ಮಚಾರಿ ಅಂತ ಹೇಳುವಂತವರನ್ನ, ಅಂದ್ರೆ ಇಸ್ಕಾನ್ನ ಇವರು ಒಬ್ರು ಸಂತರು. ಇವರು ಎಲ್ಲವನ್ನ ತ್ಯಜಿಸಿ ಧರ್ಮಕ್ಕೋಸ್ಕರ ಕಾರ್ಯ ಮಾಡ್ತಕ್ಕಂಥವ್ರು. ಇಸ್ಕಾನ್ ಏನ್ ಮಾಡುತ್ತೆ, ಭಾರತಕ್ಕೆ ಸಂಬಂಧ ಅಂದ್ರೆ ಇದು ಪ್ರಪಂಚದಾದ್ಯಂತ ಹರಡಿರುವಂತ ಇಸ್ಕಾನ್ ಇವತ್ತು ಅಲ್ಲಲ್ಲಿನ ಪ್ರಾದೇಶಿಕತೆಗೆ ತಕ್ಕಂಗೆ ತನ್ನ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಹಾಗೇನೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಅವರು ಯಾರನ್ನು ಭೇದ ಭಾವ ಮಾಡದೆ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ, ಡೈಲಿ ದಾಸೋಹವನ್ನು ಮಾಡುವಂತಹ, ಪ್ರತಿನಿತ್ಯ ಕನಿಷ್ಠ 1 ಲಕ್ಷ ಜನರಿಗಾದ್ರೂ ಅವರು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಹೋಗ್ತಾರೆ. ಅಂತಹ ಒಂದು ಇಸ್ಕಾನ್ ದೇವಾಲಯವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಇನ್ನು ಹಲವಾರು ಕಡೆಗೆ ಮಾಡಬೇಕು ಅಂತ ಇವರ ಒಂದು ಗಮನ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಹಿಂದೂಗಳ ಸ್ಥಿತಿ ತುಂಬಾ ಬೀಭತ್ಸವಾಗಿದೆ. ಆದ್ರೆ ಈಗ ಹೋರಾಟ ಮುನ್ನೆಲೆಗೆ ಬಂತಲ್ಲ, ಅವಾಗ ಕಳೆದ ಒಂದು 4-5 ದಿನಗಳ ಹಿಂದೆ ಇವರನ್ನ ಚಿನ್ಮಯ ದಾಸರನ್ನ ಸರ್ಕಾರ ಬಂಧನ ಮಾಡುತ್ತೆ. ಬಂಧನ ಮಾಡಿ ಇವಾಗ ನ್ಯಾಯಾಲಯ ಏನಂತ ಹೇಳ್ತಾ ಇದೆ ಅಂದ್ರೆ ಇವ್ರದ್ದು ಅರಾಜಕತೆ ಏನು ಅಂತ ಹೇಳಿದ್ರೆ, ಈಗ ಚಿತ್ತಗಾಂವ್ ಮತ್ತೆ ರಂಗಪುರ ಜಿಲ್ಲೆ ಏನಿದೆ, ಇಲ್ಲಿ ಒಂದು ಎಮರ್ಜೆನ್ಸಿಯನ್ನ ಹೇರ್ಬೇಕು ಬಾಂಗ್ಲಾದೇಶದ ಸರ್ಕಾರ. ಅಂದ್ರೆ ಮೊಹಮ್ಮದ್ ಯೂನಸ್ ಅಂತ ಇದಾರಲ್ಲ, ಇವಾಗ ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನ ನೋಡ್ತಕ್ಕಂಥವ್ರು. ಯಾಕೆಂದ್ರೆ ಅವ್ರು ಇನ್ನೂ ಪ್ರಧಾನಿ ಅಂತ ಅಧಿಕೃತವಾಗಿ ಎಲ್ಲಿ ಕೂಡ ಘೋಷಣೆ ಆಗಿಲ್ಲ. ಅವರು ಬಾಂಗ್ಲಾದೇಶದ ಆಡಳಿತವನ್ನ ನೋಡೋಂತ ಒಂದು ಮೇಲ್ವಿಚಾರಣೆಯನ್ನಷ್ಟೇ ಅವ್ರು ಇವಾಗ ವಹಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥ ವಿಷಯಗಳೇನಂದ್ರೆ, ಹಸನ್ ಸರ್ವರ್ ಅವರು ಶೇಖ್ ಹಸೀನಾ ಅವ್ರಿಗೆ ಬಾಂಗ್ಲಾದೇಶ ಬಿಟ್ಟು ಹೊರಡ್ಲಿಕ್ಕೆ ಹೇಳ್ತಾರೆ. ಅವಾಗ ಶೇಖ್ ಹಸೀನಾ ಅವ್ರು ಏನ್ ಮಾಡ್ತಾರೆ, ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಇದೊಂದು ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟಾಗಿ ಇವತ್ತು ಮಾರ್ಪಾಡಾಗಿರ್ತಕ್ಕಂಥದ್ದು. ಹಾಗೇನೆ ಅಧ್ಯಕ್ಷರಿದಾರಲ್ಲ, ಮೊಹಮ್ಮದ್ ಶಹಾಬುದ್ದೀನ್ ಅಂತ, ಇವರು ಅಲ್ಲಿನ ರಾಷ್ಟ್ರಪತಿಗಳು. ಅಂದ್ರೆ ನಮ್ಮ ದೇಶದ ಮಟ್ಟಿಗೆ ನಾವು ಕನ್ನಡದಲ್ಲಿ ರಾಷ್ಟ್ರಪತಿಗಳು ಅಂತೀವಿ, ಅಲ್ಲಿ ಅಧ್ಯಕ್ಷರು ಅಂತ ಕರೀತಾರೆ, ಪ್ರೆಸಿಡೆಂಟ್. ಅವರು ಕೂಡ ಅವರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಶೇಖ್ ಹಸೀನಾ ಅವರು ದೇಶ ತೊರೆದ ಮೇಲೆ ಮತ್ತೆ ಅಲ್ಲಿ ಇವಾಗ ಗಲಭೆ ಸ್ಟಾರ್ಟ್ ಆಗಿರೋದು. ಆ ಗಲಭೆಯನ್ನ ಮುನ್ನೆಲೆಯಾಗಿ ಇಟ್ಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದಕ್ಕೋಸ್ಕರ ಚಿನ್ಮಯ ದಾಸರೇನಿದಾರಲ್ಲ ಇಸ್ಕಾನ್ ಸಂಸ್ಥೆಯವರು, ಅವರು ಹೋರಾಟವನ್ನ ಮಾಡ್ತಾ ಇದ್ರು.
ಆ ಹೋರಾಟದಲ್ಲಿ ಭಾಗವಧ್ವಜ ಹಿಡಿದಿದ್ದು, ಕೇಸರಿ ಧ್ವಜ ಹಿಡಿದಿದ್ದು ಇವ್ರಿಗೆ ರಾಷ್ಟ್ರದ್ರೋಹದ ಆರೋಪದ ಅಡಿಯಲ್ಲಿ ಇವತ್ತು ಬಂಧನ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಈಗ ಚಿತ್ತಗಾಂವ್ ಮತ್ತೆ ರಂಗಪುರ ಜಿಲ್ಲೆಗಳಲ್ಲಿ ಎಮರ್ಜೆನ್ಸಿಯನ್ನ ಹೇರಬೇಕು, ಇಸ್ಕಾನ್ನ ಸೇವಾ ಕಾರ್ಯಗಳನ್ನ ನಿಷೇಧ ಮಾಡಬೇಕು, ಇಸ್ಕಾನ್ ಮೇಲೆ ನಿಷೇಧ ಹೇರಬೇಕು ಅಂತ ಅಲ್ಲಿನ ನ್ಯಾಯಾಲಯಗಳಿಗೆ ದಾವೆಯನ್ನ ಹೂಡಿರ್ತಕ್ಕಂಥದ್ದು. ಹಾಗಾಗಿ ಬಾಂಗ್ಲಾದೇಶದ ನ್ಯಾಯಾಲಯ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇಸ್ಕಾನ್ನ ಮೇಲೆ ನಿಷೇಧವನ್ನ ಹೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದೆ. ಬಾಂಗ್ಲಾದೇಶದ ಇತಿಹಾಸ ನೋಡುವಾಗ ನಾನು ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಸುದೀರ್ಘವಾದಂತ ಸಂಚಿಕೆಯನ್ನೇ ಮಾಡಿದ್ದೆ. ಇದರಲ್ಲಿ 2-3 ವಿಚಾರಗಳನ್ನ ನಾನು ತುಂಬಾ ಸಂಕ್ಷಿಪ್ತವಾಗಿ ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ನ್ಯಾಷನಲಿಸ್ಟ್ ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿದೆ. ಎಲ್ಲಿ ಬಾಂಗ್ಲಾದೇಶದಲ್ಲಿ 2 ರಾಷ್ಟ್ರೀಯ ಪಕ್ಷಗಳಿದೆ. ಒಂದು ಶೇಖ್ ಹಸೀನಾ ಅವರ ತಂದೆ ಶುರು ಮಾಡಿದ್ರಲ್ಲ, ಮುಜಿಬುರ್ ರೆಹಮಾನ್ ಅವರೇ ಬಾಂಗ್ಲಾ ವಿಮೋಚನೆಯ ರೂವಾರಿ. ಅವರಿಂದಾನೇ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಸಪರೇಟ್ ಆಗಿ ಇವತ್ತು ಬಾಂಗ್ಲಾದೇಶ ಆಗಿರೋದು. ಅಂದ್ರೆ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು ಮೊದಲು, ಅದು ಇವಾಗ ಬಾಂಗ್ಲಾದೇಶ ಅಂತ ಹೆಸರು ಪಡೆದಿದೆ. ಅವರು ಮುಜಿಬುರ್ ರೆಹಮಾನ್, ಅವರ ಮಗಳೇನೆ ಶೇಖ್ ಹಸೀನಾ. ಇವರ ಒಂದು ಪಕ್ಷ ಅವಾಮಿ ಲೀಗ್, ಯಾರ್ದು? ಶೇಖ್ ಹಸೀನಾ ಅವ್ರದ್ದು. ಅದಕ್ಕೆ ಆಪೋಸಿಟ್ ಆಗಿ ಖಲೀದಾ ಜಿಯಾ ಅಂತ ಇದ್ದಾರೆ. ಇವ್ರದ್ದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಇದೆ. ಇವರಿಬ್ರು ಮಕ್ಕಳಿದ್ದಾರೆ ಇವಾಗ. ಯಾರಿಗೆ? ಶೇಖ್ ಹಸೀನಾ ಅವ್ರಿಗೊಬ್ಬ ಮಗ ಇದ್ದಾನೆ, ಖಲೀದಾ ಜಿಯಾ ಅವ್ರಿಗೊಬ್ಬ ಮಗ ಇದ್ದಾರೆ. ಇವರಿಬ್ರು ವಿದೇಶದಲ್ಲಿ ಇರ್ತಾರೆ. ಇವರಿಬ್ರು ವಿದೇಶದಿಂದ ಕಮ್ಯುನಿಕೇಟ್ ಮಾಡೋದು. ಇದ್ರೆಲ್ಲದ್ರ ಮಧ್ಯದಲ್ಲಿ ಇನ್ನೊಂದು ಸಂಘಟನೆ ಇದೆ ಅಲ್ಲಿ. ಯಾವುದು? ಜಮಿಯತ್ ಇಸ್ಲಾಂ ಅಂತ ಒಂದು ಸಂಘಟನೆ ಇದೆ. ಅವರು ಈ ವಿದ್ಯಾರ್ಥಿಗಳು ಏನು ಮೀಸಲಾತಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು, ಅದಕ್ಕೆ ಒಂದು ಸೀಮೆ ಎಣ್ಣೆಯನ್ನ ಸುರಿದು ಪೆಟ್ರೋಲ್ ಅನ್ನ ಸುರಿದು ವ್ಯಾಪಕವಾಗಿ ಅದು ಮತಾಂಧತೆಯಾಗಿ ಪರಿವರ್ತನೆ ಆಗೋ ರೀತಿಯಲ್ಲಿ ಮಾಡಿದ್ದು. ಅಂದ್ರೆ ಈ ಎಲ್ಲ ಹಿನ್ನೆಲೆಯಿಂದ ನೋಡುವಾಗ ಬಾಂಗ್ಲಾದೇಶವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡುವಂತಹ ಮತ್ತೆ ಹಿಂದೂಗಳನ್ನ ಸಂಪೂರ್ಣವಾಗಿ ಮುಗಿಸೇ ಬಿಡ್ಬೇಕು, ನಿರ್ನಾಮ ಮಾಡ್ಬೇಕು ಹಿಂದೂಗಳನ್ನ ಅನ್ನುವಂತ ಮಟ್ಟಕ್ಕೆ ಇವತ್ತು ಬಾಂಗ್ಲಾದೇಶ ಬಂದು ನಿಂತಿರ್ತಕ್ಕಂಥ. ಇದು 2ರ ಮೇಲೆ, ಬಾಂಗ್ಲಾದೇಶದ ಮೇಲೆ ನಿಯಂತ್ರಣ ಹೊಂದಬೇಕು ಅಂತ ಚೈನಾ ಕೂಡ ಪ್ರಯತ್ನ ಮಾಡ್ತಾ ಇತ್ತು, ಅಮೆರಿಕವೂ ಕೂಡ ಪ್ರಯತ್ನ ಮಾಡ್ತಾ ಇತ್ತು. ಹಂಗಾಗಿ ಶೇಖ್ ಹಸೀನಾ ಅವರ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ರಿಜಿಮ್ ಚೇಂಜರ್ ಅಂದ್ರೆ ಈಗ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ಗಳು, ಅಂದ್ರೆ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾರಲ್ಲ, ಅವ್ರನ್ನ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂತ ಕರೀತಾರೆ. ಅವರು ಸರ್ಕಾರಗಳನ್ನ ಅಸ್ತಿತ್ವ ತರಲಿಕ್ಕೆ ತಂತ್ರವನ್ನ ಮಾಡ್ತಾರೆ. ಅದೇ ರೀತಿ ರಿಜಿಮ್ ಚೇಂಜರ್ಸ್ ಅಂತ ಅಂದ್ರೆ ಏನಂದ್ರೆ, ಅವರು ಸರ್ಕಾರಗಳನ್ನ, ಆಡಳಿತಾರೂಢ ಸರ್ಕಾರಗಳನ್ನ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಹಂಗಾಗಿ ಡೊನಾಲ್ಡ್ ಲೂ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ದ. ಯಾರು? ರೆಹಮಾನ್ ತಾರಿಕ್ ಅನ್ನೋನ ಒಂದು ಹಿನ್ನೆಲೆ. ಅಂದ್ರೆ ರೆಹಮಾನ್ ತಾರಿಕ್ ಯಾರು ಅಂತ ಹೇಳಿದ್ರೆ, ಇವಾಗ ಖಲೀದಾ ಜಿಯಾ ಇದಾರಲ್ಲ, ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅವರ ಮಗ. ಅವರ ಈ ಎಲ್ಲ ಘಟನೆ ಇವಾಗ ಏನ್ ನಡೀತೋ ಅದಕ್ಕೆ ಸೂತ್ರಧಾರ ಅಂತ ಹೇಳಲಾಗುತ್ತೆ. ಹಂಗೆ ಮೊಹಮ್ಮದ್ ಯೂನಸ್ ಯಾರು ಅಂತ ಹೇಳಿದ್ರೆ, ಈತ ಒಬ್ಬ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿ. ಈತ ಖಲೀದಾ ಜಿಯಾ ಇದಾರಲ್ಲ, ಅವರ ಒಂದು ಸಚಿವ ಸಂಪುಟದಲ್ಲಿ ಒಬ್ಬ ಇದಾಗಿದ್ದಂತ ಮಂತ್ರಿ ಆಗಿದ್ದಂತವನು. ಈತ ಏನ್ ಮಾಡ್ದ ಅಂತ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂದ್ರೆ ಇವಾಗ ಸಣ್ಣ ಮಟ್ಟದ ಹಣಕಾಸು ವ್ಯವಸ್ಥೆ ಮಾಡೋ ಅಂತ ಒಂದು ಗ್ರಾಮೀಣ ಬ್ಯಾಂಕುಗಳನ್ನ ಹುಟ್ಟಾಕ್ತಾನೆ ಬಾಂಗ್ಲಾದೇಶದಲ್ಲಿ. ಇದಕ್ಕೆ ಸಜೆಷನ್ ಮಾಡಿದ್ದು ಯಾರು ಅಂದ್ರೆ ನಮ್ಮ ವಾಜಪೇಯಿ ಅವರು. ಈ ಎಲ್ಲ ಹಿನ್ನೆಲೆಯಿಂದ ನೋಡ್ಬೇಕು. ಮತ್ತೆ ಸೆಂಟ್ ಮಾರ್ಟಿನ್ ದ್ವೀಪ ಅಂತಿದೆ ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಅದು ಬಾಂಗ್ಲಾದೇಶದ ಸಮುದ್ರದ ಒಳಗೆ 9 ಕಿಲೋಮೀಟರ್ ದೂರದಲ್ಲಿದೆ. ಬರೀ ತುಂಬಾ ಚಿಕ್ಕದು, ಒಂದು 3 ಚದರ ಕಿಲೋಮೀಟರ್ ಅಷ್ಟಿರುವಂತ ಜಾಗ. ಮ್ಯಾನ್ಮಾರ್ಗೆ ಇದು ಆಯಕಟ್ಟಿನ ಜಾಗ. ಅದ್ರ ಮೇಲೆ ಚೀನಾದು ಕಣ್ಣಿತ್ತು. ಚೀನಾದವರು ಈ ವಾಣಿಜ್ಯ ಕಾರಿಡಾರ್ ಮಾಡ್ಬೇಕಂತ ಶೇಖ್ ಹಸೀನಾ ಅವ್ರ ಜೊತೆಯಲ್ಲಿ ಒಪ್ಪಂದವನ್ನ ಮಾಡ್ತಾರೆ. ಅದು ಮುರಿದು ಬೀಳುತ್ತೆ. ಹಂಗಾಗಿ ಅಮೆರಿಕದವರು ಇಲ್ಲಿ ಸೇನಾ ನೆಲೆಯನ್ನ ಸ್ಥಾಪಿಸ್ಬೇಕು ಈ ಸೆಂಟ್ ಮಾರ್ಟಿನ್ ದ್ವೀಪದಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಶೇಖ್ ಹಸೀನಾದವರು ನಿರಾಸಕ್ತಿ ಹೊಂದ್ತಾರೆ, ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಅಮೆರಿಕದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಪ್ತಚರ ಸಂಸ್ಥೆ ಇದೆ, ಅದನ್ನ CIA ಅಂತ ಹೇಳ್ತಾರೆ. ಆ ಸಂಸ್ಥೆಯ ಕೈವಾಡದಿಂದ ಇವತ್ತು ಬಾಂಗ್ಲಾದೇಶದಲ್ಲಿ
ಈ ರೀತಿಯಾಗಿ ಆಗಿದೆ ಅಂತ ಹೇಳುವಂತ ವಿಶ್ಲೇಷಣೆ ಇದೆ. ಆದ್ರೆ ಅಮೆರಿಕ ಅದನ್ನ ನಿರಾಕರಣೆ ಮಾಡಿದೆ. ಇದೆಲ್ಲಾನು ನೋಡುವಾಗ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಸ್ಥಿತಿ ಹೀಗಾಗಿದೆ. ಆದ್ರೆ ಭಾರತ ಸರ್ಕಾರ ಯಾವುದೇ ವಿಧವಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಳಕ್ ಆಗದೆ ಇರುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಹಂಗಾಗಿ ಭಾರತ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ನಡೆಸಬಾರದು ಅಂತ ಹೇಳಿ ಬಾಂಗ್ಲಾದೇಶದ ಒಂದು ಎಂಬೆಸಿಗೆ ಪತ್ರವನ್ನ ಬರೆಯೋದ್ರ ಮುಖಾಂತರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಅಂದ್ರೆ ಎಂತ ಅಸಹಾಯಕ ಸ್ಥಿತಿಗೆ ಇವತ್ತು ಹಿಂದೂಗಳನ್ನ ದೂಡಲಾಗಿದೆ ಅಂತ. ದೇಶದಲ್ಲಿ ಇವತ್ತು 100 ಕೋಟಿಗೂ ಮಿಗಿಲಾದಂತ ಹಿಂದೂಗಳು ನಾವಿದ್ದೀವಿ. ಬಾಂಗ್ಲಾದೇಶದಲ್ಲಿ ಅಷ್ಟು ಹಿಂದೂಗಳು ದೌರ್ಜನ್ಯಕ್ಕೊಳಗಾದ್ರೂ ಕೂಡ ದೇಶದಾದ್ಯಂತ ಎಲ್ಲೂ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗದೆ ಇರುವಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದೆಲ್ಲೋ ಬಾಂಗ್ಲಾದೇಶದಲ್ಲಿ ತಾನೇ ಆಗ್ತಾ ಇರೋದು, ಇದಕ್ಕೂ ನಮ್ಗೂ ಏನು ಸಂಬಂಧ ಅನ್ನುವ ರೀತಿಯಲ್ಲಿ ನಾವಿದ್ದೀವಿ. ಇದು ಹಿಂದೂ ಸಮಾಜದಲ್ಲಿ ಇರ್ತಂತ ದೌರ್ಬಲ್ಯ. ಇದನ್ನೇ ಕೆಲವರು ಇಸ್ಲಾಮಿಕ್ ಸಂಘಟನೆಯ ಮುಖಂಡರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಶಕ್ತಿ ನಾವು ಏನು ಬೇಕಾದ್ರೂ ಪಡ್ಕೊಳ್ತೀವಿ, ಹಿಂದೂ ಸಮಾಜಕ್ಕೆ ಆ ಶಕ್ತಿ ಇಲ್ಲ, ಅದಕ್ಕೆ ನೀವು ಸುಮ್ಮನೆ ಇದ್ದೀರಾ ಅಂತ ಹೇಳುವಂತ ಮಾತುಗಳನ್ನ ಓಪನ್ ಡಿಬೇಟ್ಸ್ ಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಕ್ಕಂಥದ್ದು. ಹಂಗಾಗಿ ನಾವು ನೋಡ್ಬೇಕಾಗುತ್ತೆ, ಈ ಪಾಕಿಸ್ತಾನ ಅನ್ನೋಂತ ಯಕಶ್ಚಿತ್ ಒಂದು ದೇಶ ನಮ್ಮಿಂದ ಡಿವೈಡ್ ಆಗಿ ಹೋದಾಗ, ಈ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಇದೆಯಲ್ಲ, ಕಾಶ್ಮೀರದ LOC ಪಕ್ಕದಲ್ಲಿ, ಅಲ್ಲಿ ಬುಡಕಟ್ಟು ಜನಾಂಗದವ್ರನ್ನ ಎತ್ತಾಕಿ ವಿಶ್ವಸಂಸ್ಥೆಗೆ ಹೋಗೋ ಮಟ್ಟಕ್ಕೆ ಮಾಡಿ ಅದನ್ನ ಒಂದು ಭಾರತದಿಂದ ಬೇರ್ಪಡಿಸುವಂತ ಷಡ್ಯಂತ್ರ ಮಾಡ್ಬೋದಾದ್ರೆ, ಬಾಂಗ್ಲಾದೇಶದಲ್ಲಿ ಇವತ್ತಿಗೂ ಕೂಡ 30% ಇದ್ದಂತಹ ಹಿಂದೂಗಳ ಸಂಖ್ಯೆ ಇವತ್ತು 8% ಬಂದ್ ನಿಂತಿದೆ. 1,46,00,000 ಜನ ಇರ್ತಕ್ಕಂಥ ಹಿಂದೂಗಳು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ ಅಂತ ಒಂದು ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸಿ ಅದನ್ನ ಹಿಂದೂಗಳಿಗೋಸ್ಕರ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಆದ್ರೆ ಯಾವುದಕ್ಕೂ ಆಸ್ಪದವನ್ನು ಕೊಡದೇ ಇರತಕ್ಕಂತಹ ಬಾಂಗ್ಲಾದೇಶ ನಿರಂತರವಾಗಿ ಹಿಂದೂಗಳ ಮಾರಣ ಹೋಮವನ್ನ ಮಾಡ್ಕೊಂಡ್ ಬರ್ತಾ ಇದೆ. ಇದು ಎಲ್ಲಿಗೋಗಿ ಅಂತ್ಯ ಕಾಣುತ್ತೋ ಗೊತ್ತಿಲ್ಲ. ವಿಶ್ವಸಂಸ್ಥೆಯು ಕೂಡ ಜಾಣ ಕುರುಡುತನವನ್ನ ಮೆರಿತಾ ಇದೆ. ಮಾನವ ಹಕ್ಕುಗಳ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ, ಆದ್ರೆ ಹಿಂದೂಗಳು ಅಂತ ಹೇಳುವಂತ ಒಂದೇ ಕಾರಣಕ್ಕೋಸ್ಕರ ಬಾಂಗ್ಲಾದೇಶದ ಮತಾಂಧರು ಕೊಡ್ತಾ ಇರುವಂತ ಉಪಟಳಕ್ಕೆ ಬಲಿಯಾಗಿ ಎಷ್ಟು ಜನ ಹಿಂದೂ ಸ್ತ್ರೀಯರು, ಸಹೋದರಿಯರು ತಮ್ಮ ಮಾನ ಪ್ರಾಣವನ್ನ ಕಳ್ಕೋಬೇಕು, ಮತ್ತೆ ಎಷ್ಟು ಹಿಂದೂ ಕುಟುಂಬಗಳು ಸರ್ವನಾಶ ಆಗ್ಬೇಕು. ಅತ್ತ ದರಿ ಇತ್ತ ಪುಲಿ ಅನ್ನಂಗೆ ಬಾಂಗ್ಲಾದೇಶದ ಹಿಂದೂಗಳ ಸ್ಥಿತಿಯಾಗಿದೆ. ಇಸ್ಕಾನ್ ಇನ್ನು ಮುಂದೆ ಆದರೂ ಸತ್ಪಾತ್ರರಿಗೆ ದಾನವನ್ನ ಮಾಡೋದನ್ನ ಶ್ರೀಕೃಷ್ಣನ ನೀತಿಯಂತೆ ಸತ್ಪಾತ್ರರಿಗೆ ದಾನ ಮಾಡಬೇಕೆ ಹೊರತು ಈ ತರ ಗೋಮುಖ ವ್ಯಾಘ್ರಗಳಿಗೆ ಅಲ್ಲ ಅನ್ನೋದನ್ನ ಈಗ ತಿಳ್ಕೊಂಡಿದೆ ಇಸ್ಕಾನ್ ಬಾಂಗ್ಲಾದೇಶದ ಮಟ್ಟಿಗೆ. ನೀವೇನಾದ್ರೂ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಮಾಡ್ರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಇಸ್ಕಾನ್ನ ಒಂದು ಘಟಕಗಳಿದೆಯೋ ಅದ್ರ ಮುಖಾಂತರ ನಾವು ವಿಶ್ವವ್ಯಾಪಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನ ಮೊಹಮ್ಮದ್ ಯೂನಸ್ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಅದು ವಿಶ್ವ ಮಟ್ಟದಲ್ಲಿ ಪ್ರತಿಭಟನೆ ಆಗ್ಲಿ, ಬಾಂಗ್ಲಾದೇಶದ ಮಾನವನ್ನ ವಿಶ್ವ ಮಟ್ಟದಲ್ಲಿ ಹರಾಜಾಕ್ಲಿ ಅಂತ ಹೇಳುವಂತ ಒಂದು ಆಶಯದೊಂದಿಗೆ ನಾವಿಂದು ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.